ನಾವು ಕ್ಯಾಂಪಲ್ಲಿ ಕಟ್ಟಾಕೋದು ಅಥವಾ ದೇವಸ್ಥಾನದಲ್ಲಿ ಇಟ್ಕೊಂಡಂಗೆ ಯಾವುದೇ ಆನೆಗಳು ಇರೋದಿಲ್ಲ. ಚೈನ್ ಅಂತ ಹಾಕಿರ್ತೀವಿ, ಕಾಲಿಗೆ ಒಂದು ಉದ್ದ ಚೈನ್ ಹಾಕಿರ್ತೀವಿ. ಆ ಚೈನ್ ಮಾರ್ಕಿಂಗ್ ಮೇಲೆ ಅವರು ಟ್ರ್ಯಾಕ್ ಮಾಡಿಕೊಂಡು ಆನೆನ ಕಾಡಿಗೆ ಹೋಗ್ತಾರೆ. ಫೀಮೇಲ್ ಎಲಿಫೆಂಟ್ಸ್ ಏನಾರು ಇತ್ತು ಅಂತಂದರೆ, ಏನಾದರೂ ಮೇಲ್ ಎಲಿಫೆಂಟ್ ಕ್ರಾಸಿಂಗ್ ಮಾಡಿದರೆ ಇಲ್ಲೆಲ್ಲ ಹಿಂದೆಗಡೆ ಮಣ್ಣದು ಬರೇ ಇರುತ್ತೆ ಕಾಲ್ದು ಮೇಲ್ ಎಲಿಫೆಂಟ್ಸ್, ಅದನ್ನೆಲ್ಲ ನೋಟ್ ಡೌನ್ ಮಾಡ್ಕೊಳ್ತಾರೆ. ಸೊ ಕ್ರಾಸಿಂಗ್ ಆಗಿದೆ ಸರ್ ಅಂತ ಹೇಳ್ತಾರೆ. ಸೊ ಕ್ಯಾಂಪಿಗೆ ತಂದು ಫಸ್ಟ್ ಸ್ನಾನ ಮಾಡಿಸ್ತಾರೆ ಅವರು. ನಾವು ಒಂದು ಟೈಮ್ ಟೇಬಲ್ ಮಾಡಿದ್ದೀವಿ ಅವ್ರಿಗೆ. ಸೊ ಬೆಳಿಗ್ಗೆ ಒಂದ್ಸಲ ಸ್ನಾನ ಮಾಡಿಸೋದು, ಸಂಜೆ ಮಾಡೋದು. ಸೊಂಡ್ಲು ಇದೆಯಲ್ಲ, ಸೊಂಡ್ಲು ತುದಿಯಿಂದ ಬಾಲು ತುದಿವರೆಗೂ ಕಂಪ್ಲೀಟಾಗಿ ಆನೆನ ಅವರು ಉಜ್ಜಿ ತೊಳಿತಾರೆ. ನಮಗೆ ಎಕ್ಸಾಕ್ಟ್ ಯಾವಾಗ ನಾಳೆ ಮರಿ ಹಾಕುತ್ತಾ ಅಥವಾ ಒಂದು ತಿಂಗಳು ಇದೆಯಾ ಟೈಮು ಅದು ಗೊತ್ತಾಗಲ್ಲ. ಸೊ ಮಾವುತಂಗೆ ಏನಾಗುತ್ತೆ, ಡೈಲಿ ಅವ್ನು ಮೈಯೆಲ್ಲ ತೊಳೆಯೋದು ಅಬ್ಸರ್ವ್ ಮಾಡ್ತಿದ್ದಾಗ ಚೇಂಜಸ್ ಗೊತ್ತಾಗ್ತಿರುತ್ತೆ ಅವನಿಗೆ. ಸೊ ಅವ್ನು ಮಾವುತ ಹೇಳೋ ಇದ್ರ ಮೇಲೆ ನಾವು ಅದನ್ನೆಲ್ಲ ನಾವು ಆ್ಯಕ್ಚುಲಿ ನಮಗೆ ರಿಯಲ್ ಡಾಕ್ಟ್ರುಗಳೇ ಇವರು ಒಂಥರ ಮಾವುತ ಕವಡಿಗಳಿದ್ದಂಗೆ, ಅವರಿಂದನೇ ಕಲಿಯೋದು ತುಂಬ ಇರುತ್ತೆ. ಸ್ನಾನ ಮಾಡ್ಸೋಕ್ಕಿಂತ ಮುಂಚೆನೇ ನೀರು ಕುಡಿಸ್ಬೇಕಿರುತ್ತೆ. ಯಾಕಂದರೆ ಒಂದ್ಸಲ ಅದು ಸ್ನಾನ ಮಾಡಿಸಿ ಗಲೀಜಾಯ್ತು ಅಂದ್ರೆ ಆಮೇಲೆ ನೀರು ಕುಡಿಸಿದಾಗ ಮತ್ತಿಗೋಡು ಎಲಿಫೆಂಟ್ ಕ್ಯಾಂಪಲ್ಲಿ ಕ್ಯಾಪ್ಟನ್ ಅಭಿಮನ್ಯು ನೋಡ್ಕೊಳ್ಳುವಂತಹ ಮಾವುತ ವಸಂತ್ ಅವ್ರ ಮಾತನ್ನು ಕೇಳಿದ್ರೆ ಗೊತ್ತಾಗುತ್ತೆ ಆನೆ ಮತ್ತೆ ಮಾವುತ ಕಾವಾಡಿಗಳ ನಡುವೆ ಎಂಥ ಸ್ಟ್ರಾಂಗ್ ಬಾಂಡ್ ಇದೆ, ಅಟ್ಯಾಚ್ಮೆಂಟ್ ಇರುತ್ತೆ, ಒಂದು ಇಮೋಷನ್ಸ್ ಕೂಡ ಅಟ್ಯಾಚ್ ಆಗಿದೆ ಅದರಲ್ಲಿ ಅಂತ. ಒಂದು ಆನೆ ಶಿಬಿರ ಅಂದರೆ ಬೆಳಗಿಂದ ಸಂಜೆ ತನಕ ಒಂದು ರೊಟೀನ್ ಅಂತ ಇರುತ್ತೆ. ಆ ರೊಟೀನಲ್ಲಿ ಇಂಥದ್ದಾದ್ಮೇಲೆ ಇಂಥದ್ದು ಅನ್ನುವಂತಹ ಆ್ಯಕ್ಟಿವಿಟೀಸ್ ಇರುತ್ತೆ. ಆ ಆ್ಯಕ್ಟಿವಿಟಿಯಲ್ಲಿ ಈ ಬಾಂಡನ್ನು ಹೆಚ್ಚಿಗೆ ಮಾಡುವಂತಹ ಒಂದು ಆ್ಯಕ್ಟಿವಿಟಿ ಅಂದರೆ ಆನೆಗೆ ಸ್ನಾನ ಮಾಡಿಸೋದು. ಆನೆಗೆ ಸ್ನಾನ ಮಾಡಿಸಿದಾಗ ಬಾಂಡ್ ಹೇಗೆ ಜಾಸ್ತಿ ಆಗುತ್ತೆ, ಯಾಕೆ ಜಾಸ್ತಿ ಆಗುತ್ತೆ, ಆನೆಗೆ ಯಾಕೆ ಸ್ನಾನ ಮಾಡಿಸ್ಬೇಕು, ಅದ್ರ ಹಿಂದೆ ಇರೋ ಸೈನ್ಸ್ ಏನು, ಲಾಜಿಕ್ ಏನು ಅನ್ನೋದನ್ನ ಡಾಕ್ಟರ್ ನಮಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಇದನ್ನು ಇವತ್ತಿನ ಎಪಿಸೋಡಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಈ ಕರ್ನಾಟಕದಲ್ಲಿ ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿರೋ ಆನೆಗಳು ಇರ್ಬೋದು, ಬಂಡೀಪುರ, ಶಿವಮೊಗ್ಗ, ನಮ್ಮ ನಾಗರಹೊಳೆ ಮತ್ತು ದುಬಾರೆ ಏನಿದೆ, ಎಲ್ಲ ಆನೆಗಳನ್ನ ನಾವು ಕಾಡಿಗೆ ಬಿಡ್ತೀವಿ. ಯಾವುದೇ ಆನೆಗಳನ್ನ ನಾವು ಕ್ಯಾಂಪಲ್ಲಿ ಕಟ್ಟಾಕೋದು ಅಥವಾ ದೇವಸ್ಥಾನದಲ್ಲಿ ಇಟ್ಕೊಂಡಂಗೆ ಯಾವುದೇ ಆನೆಗಳು ಇರೋದಿಲ್ಲ. ಸೊ ಯೂಶಲಿ ರೂಟೀನ್ ಏನಿರುತ್ತೆ ಅಂತಂದರೆ, ನಮ್ಮ ಮಾವುತ ಕವಡಿಗಳದು ಈ ಆನೆಗಳನ್ನ ಇವರು ಕಾಡಿಗೆ ಬಿಡ್ತಾರೆ. ಸಂಜೆ ಒಂದು 6:30, 5 o'clock ಅಥವಾ ಆಫ್ಟರ್ 5 ನಾವು ಕಾಡಿಗೆ ಬಿಡ್ತೀವಿ. ಬಿಟ್ಟಾದ್ಮೇಲೆ ಈ ಆನೆಗಳು ಕಾಡಲ್ಲಿ ಹೋಗಿ ಮೇಯ್ಕೊಂಡು ಬೇರೆ ವೈಲ್ಡ್ ಎಲಿಫೆಂಟ್ ಜೊತೆನೂ ಇಂಟ್ರ್ಯಾಕ್ಟ್ ಮಾಡ್ತೇವೆ ಮತ್ತು ನಮ್ಮ ಆನೆಗಳ ಜೊತೆನೂ ಇರ್ತೇವೆ. ಆಲ್ಮೋಸ್ಟ್ ಇವು 5 to 10 kilometer ತನಕ ಎಲ್ಲ ಟ್ರಾವೆಲ್ ಮಾಡಿ ಬೇರೆ ಬೇರೆ ಥರ ಸೊಪ್ಪು ಏನೇನಿದೆ ಎಲ್ಲ ತಿನ್ಕೊಂಡು ವಾಪಸ್ಸು ಒಂದಷ್ಟು ಆನೆಗಳು ಮಾತ್ರ ಕ್ಯಾಂಪಿಗೆ ಬರ್ತವೆ, ಹಳೆ ಆನೆಗಳು. ಸೊ ಮಾಮೂಲಿ ನಮ್ಮ ಬೇರೆ ಆನೆಗಳನ್ನ ಅಥವಾ ಆಲ್ಮೋಸ್ಟ್ ಒಂದು 10% ಆನೆಗಳು ಅಷ್ಟೇ ಅದೇ ಕ್ಯಾಂಪಿಗೆ ಬರೋ ಥರ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಆನೆಗಳು ಬರಲ್ಲ. ಸೊ ಅದಕ್ಕೆ ನಮ್ಮ ಮಾವುತ ಕವಡಿ ಏನು, ಒಂದು ಆನೆಗೆ ಒಬ್ಬ ಮಾವುತ, ಒಬ್ರು ಹೆಲ್ಪರ್ ಕವಡಿ ಇರ್ತಾರಲ್ಲ, ಅವರು ಬೆಳಗಿನ ಜಾವ 5:30 to 6 o'clock ಕಾಡಿಗೆ ಹೋಗ್ತಾರೆ. ಸೊ ನಾವು ಚೈನ್ ಅಂತ ಹಾಕಿರ್ತೀವಿ, ಕಾಲಿಗೆ ಒಂದು ಉದ್ದ ಚೈನ್ ಹಾಕಿರ್ತೀವಿ. ಆ ಚೈನ್ ಮಾರ್ಕಿಂಗ್ ಮೇಲೆ ಅವರು ಟ್ರ್ಯಾಕ್ ಮಾಡ್ಕೊಂಡು ಆನೆನ ಕಾಡಿಗೆ ಹೋಗ್ತಾರೆ. ಸೊ ಆನೆ ನೋಡಿದ್ಮೇಲೆ ದೂರದಿಂದನೇ ಆನೆನ ಕರೆದು ಅವರು ಅಲ್ಲೇನೆ ಫಸ್ಟ್ ಒಂದ್ಸಲ ಚೆಕ್ ಮಾಡ್ತಾರೆ ಅವರು. ಸೊ ಆನೆಗೆ ಏನಾದ್ರು ಗಾಯ ಆಗಿದ್ಯಾ, ಕಾಡಾನೆ ಏನಾರು ಹೊಡೆದಿದ್ಯಾ, ಅಥವಾ ಆನೆ ನೋಡಿದ ತಕ್ಷಣ ಡಲ್ ಆಗಿದ್ಯಾ, ಅಥವಾ ಏನಾದ್ರು ಇಂಜುರಿ ಆಗಿ ಬ್ಲಡ್ ಬರೋದು, ಈ ಥರದ್ದೆಲ್ಲ ಬೇಸಿಕ್ ಅಬ್ಸರ್ವ್ ಮಾಡ್ತಾರೆ ಅವರು. ಅದಾದಮೇಲೆ ಆನೆನ ಅಲ್ಲಿಂದ ತಗೊಂಡು ಬಂದು ಕ್ಯಾಂಪಿಗೆ ತರ್ತಾರೆ ಅವರು. ಮತ್ತು ಫೀಮೇಲ್ ಎಲಿಫೆಂಟ್ಸ್ ಏನಾರು ಇತ್ತು ಅಂತಂದರೆ, ಏನಾದರೂ ಮೇಲ್ ಎಲಿಫೆಂಟ್ ಕ್ರಾಸಿಂಗ್ ಮಾಡಿದರೆ ಇಲ್ಲೆಲ್ಲ ಹಿಂದೆಗಡೆ ಮಣ್ಣದು ಬರೇ ಇರುತ್ತೆ ಕಾಲ್ದು ಮೇಲ್ ಎಲಿಫೆಂಟ್ಸ್, ಅದನ್ನೆಲ್ಲ ನೋಟ್ ಡೌನ್ ಮಾಡ್ಕೊಳ್ತಾರೆ. ಸೊ ಕ್ರಾಸಿಂಗ್ ಆಗಿದೆ ಸರ್ ಅಂತ ಹೇಳ್ತಾರೆ. ಅಥವಾ ನಮ್ಮ ಅನಿಮಲ್ಸ್ ಏನಾದ್ರೂ ಪ್ರೆಗ್ನೆಂಟ್ ಇದ್ರೆ ಅಲ್ಲೇನಾದ್ರು ಮರಿ ಹಾಕಿದ್ರೆ ಏನಾದ್ರೂ ಮೇಜರ್ ಅವರು ಡೈಲಿ ಅಬ್ಸರ್ವ್ ಮಾಡಿದ್ರೆ ನಮ್ಗೆ ಹೇಳ್ತಿರ್ತಾರೆ ಅವರು. ಸೊ ಅದಾದ್ಮೇಲೆ ಅವ್ರು ಫಸ್ಟ್ ಬಂದು ಆನೆ ಕರ್ಕೊಂಡು ಬಂದ್ಮೇಲೆ ಮತ್ತೆ ಮೈ ಮೇಲೆಲ್ಲ ಮಣ್ಣೆಲ್ಲ ಮಾಡ್ಕೊಂಡಿದ್ದು ಅದನ್ನ ಫಸ್ಟ್ ಮಣ್ಣೆಲ್ಲ ಕುಟ್ಟಿ ಎಲ್ಲ ಮಣ್ಣು ತೆಗಿತಾರೆ. ಅದಾದ್ಮೇಲೆ ಅಲ್ಲಿ ನಿಯರ್ ಬೈ ಏನಾರು ಇತ್ತು ಅಂದ್ರೆ ನೀರು ಕುಡಿಸ್ತಾರೆ, ಅಲ್ಲಿ ಇಲ್ಲ ಅಂತಂದ್ರೆ ಕ್ಯಾಂಪ್ಗೆ ತರ್ತಾರೆ. ಸೊ ಕ್ಯಾಂಪಿಗೆ ತಂದು ಫಸ್ಟ್ ಸ್ನಾನ ಮಾಡಿಸ್ತಾರೆ ಅವರು. ನಾವು ಒಂದು ಟೈಮ್ ಟೇಬಲ್ ಮಾಡಿದೀವಿ ಅವ್ರಿಗೆ. ಸೊ ಬೆಳಿಗ್ಗೆ ಒಂದ್ಸಲ ಸ್ನಾನ ಮಾಡಿಸೋದು, ಸಂಜೆ ಮಾಡೋದು. ಅದಾದ್ಮೇಲೆ ಆನೆ ತೊಳಿಬೇಕಾದ್ರೆ ಮಾವುತ ಮೇಯ್ನ್ ಆಗಿ ಏನ್ ಅಬ್ಸರ್ವ್ ಮಾಡ್ತಾನೆ ಅಂದ್ರೆ
ಸೊಂಡ್ಲು ಇದೆಯಲ್ಲ, ಸೊಂಡ್ಲು ತುದಿಯಿಂದ ಬಾಲು ತುದಿವರೆಗೂ ಕಂಪ್ಲೀಟ್ ಆಗಿ ಆನೆನ ಅವರು ಉಜ್ಜಿ ತೊಳಿತಾರೆ. ಸೊ ಈಗ ನಾವು ಆನೆ ನೋಡಿದ ತಕ್ಷಣ ನಮ್ಗೆ ಬರೀ ಮೈ ಮೇಲೆ ಮುಖದ ಮೇಲೆ ಗಾಯ ಇದ್ರೆ ಗೊತ್ತಾಗುತ್ತೆ, ಹೊಟ್ಟೆ ಕೆಳಗಡೆ, ತೊಡೆ ಸಂಧಿ ಅಥವಾ ಯೂರಿನ್ ಮಾಡೋ ಜಾಗ ಹತ್ರ, ಎದೆ ಹತ್ರ, ಕತ್ ಕೆಳಗಡೆ ಎಲ್ಲ ಗೊತ್ತಾಗಲ್ಲ. ಸೊ ಮಾವುತನ್ಗೆ ನೀಟಾಗಿ ಗೊತ್ತಾಗುತ್ತೆ. ಸೊ ಅವನೇನ್ ಮಾಡ್ತಾನೆ, ಕಂಪ್ಲೀಟ್ ಆಗಿ ಉಜ್ಜಿ ಎಲ್ಲ ಆನೆನ ತೊಳಿತಾನೆ. ಅಟ್ಲೀಸ್ಟ್ ಮಿನಿಮಮ್ 1 to 2 hours ಅದನ್ನ ಸ್ನಾನ ಮಾಡಿಸ್ತಾರೆ ಆನೆಗೆ. ಮತ್ತೆ ಫೀಮೇಲ್ ಎಲಿಫೆಂಟ್ಸ್ಗೂ ಅಷ್ಟೇ ಡೈಲಿ ಸ್ನಾನ ಮಾಡಿಸಿದಾಗ ಅವ್ರಿಗೇನಾಗುತ್ತೆ, ಪ್ರೆಗ್ನೆನ್ಸಿ ನಮಗೆ ಎಲಿಫೆಂಟಲ್ಲಿ ಡಯಾಗ್ನೋಸ್ ಮಾಡೋದು ತುಂಬಾ ಕಷ್ಟ. ಸೊ ಎನಿ ಬ್ಲಡ್ ಟೆಸ್ಟ್ ಅದರಲ್ಲಷ್ಟೇ ನಾವು ಇವಾಗ ಸ್ವಲ್ಪ ಇಂಪ್ರೂವ್ ಆಗಿ ಇವಾಗ ಗೊತ್ತಾಗುತ್ತೆ. ಬಟ್ ನಾರ್ಮಲ್ ಆಗಿ ಅನಿಮಲ್ ಕ್ರಾಸಿಂಗ್ ಮಾಡಿ ಇದು ಗೆಸ್ಟೇಷನ್ ಪೀರಿಯಡ್ 22 months ಇರುತ್ತೆ. 20 to 22 months ಇರೋದ್ರಿಂದ ನಮ್ಗೆ ಎಕ್ಸಾಕ್ಟ್ ಯಾವಾಗ ನಾಳೆ ಮರಿ ಹಾಕುತ್ತಾ ಅಥವಾ 1 ತಿಂಗಳು ಇದೆಯಾ ಟೈಮ್ ಅದು ಗೊತ್ತಾಗಲ್ಲ. ಸೊ ಮಾವುತಂಗೆ ಏನಾಗುತ್ತೆ, ಡೈಲಿ ಅವ್ನ ಮೈ ಎಲ್ಲ ತೊಳೆಯೋದು ಅಬ್ಸರ್ವ್ ಮಾಡ್ತಿದ್ದಾಗ ಇದೆಲ್ಲ ಬ್ರೆಸ್ಟ್ ಎಲ್ಲ ದೊಡ್ಡ ಆಗೋದು, ಮತ್ತೆ ಸ್ವಲ್ಪ ಚುಬ್ಬಿ ಆಗೋದು, ಅನಿಮಲ್ ಎಲ್ಲ ಚೇಂಜಸ್ ಗೊತ್ತಾಗ್ತಿರುತ್ತೆ ಅವನ್ಗೆ. ಸೊ ಅವ್ನ್ ಮಾವುತ ಹೇಳೋ ಇದ್ರ ಮೇಲೆ ನಾವು ಆಕ್ಚುಲಿ ನಮ್ಗೆ ರಿಯಲ್ ಡಾಕ್ಟರ್ಗಳೇ ಇವ್ರು ಒಂಥರ ಮಾವುತ ಕವಡಿಗಳಿದ್ದಂಗೆ, ಅವರಿಂದನೇ ಕಲಿಯೋದು ತುಂಬಾ ಇರುತ್ತೆ. ಆನೆಗೆ ಯಾಕೆ ಸ್ನಾನ ಮಾಡಿಸ್ಬೇಕು ಒಂದು ಶಿಬಿರದಲ್ಲಿ, ಯಾಕದು ಇಂಪಾರ್ಟೆಂಟ್ ಅನ್ನೋದನ್ನ ಡಾಕ್ಟರ್ ಪರ್ಸ್ಪೆಕ್ಟಿವ್ ಅಲ್ಲಿ ಡಾಕ್ಟ್ರೇ ಹೇಳಿದ್ದಾರೆ, ಅದ್ರ ಹಿಂದಿನ ಸೈನ್ಸ್ ಮತ್ತೆ ಲಾಜಿಕ್ ಏನು ಅನ್ನೋದನ್ನ. ಬಟ್ ಒಬ್ರು ಮಾವುತ್ರಿಗೆ ಏನ್ ಅನ್ಸುತ್ತೆ, ಅವರ ಲಾಜಿಕ್ ಏನಿರುತ್ತೆ, ನಾನು ಆನೆಗೆ ಇವಾಗ ಹೋಗಿ ಸ್ನಾನ ಮಾಡಿಸ್ತೀನಿ ಅಂದ್ರೆ ಅವರ ಭಾವನೆಗಳಲ್ಲಿ ಯಾಕೆ ಸ್ನಾನ ಮಾಡಿಸ್ಬೇಕು ಅಂತ ಅವ್ರು ಅನ್ಕೊಳ್ತಾರೆ ಅನ್ನೋದನ್ನ ಅವ್ರ ಮಾತಲ್ಲೇ ಕೇಳೋಣ. ಮೊದಲು ನಮ್ಮ ತಂದೆ ಕಾಲದಿಂದನೇ ಆನೆಗಳನ್ನ ಸ್ನಾನ ಮಾಡಿಸೋದ್ರಲ್ಲಿ ಬೆಳಿಗ್ಗೆ ಸಾಯಂಕಾಲ ಟೈಮ್ ಸ್ನಾನ ಅಂತೂ ನಡೀತಾನೆ ಇರ್ತದೆ. ಆನೆಗೆ ಬೆಳಿಗ್ಗೆ ಸ್ನಾನ ಮಾಡೋದು ಅಂತ ಹೇಳಿದ್ರೆ ಅದು ಆನೆಗಳು ನಿದ್ದೆ ಮಕ್ಕಳಿರ್ತದೆ. ನಮ್ಮ ತಂದೆಯವರು ಹೇಳ್ತಿದ್ರು, ಒಂದು ಕ್ಯಾಪ್ಚರಿಗೆ ಹೋಗೋತ್ತಿಗೆ ಆನೆಗೆ ನೀವು ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು, ಆನೆ ಮಕ್ಕಳಿರ್ತದೆ ಅಂತ ಹೇಳ್ತಿದ್ರು ನಮ್ಮ ತಂದೆಯವರು. ಅದು ಆನೆ ನಿದ್ದೆ ಮಕ್ಕಳಿರ್ತದೆ. ನಾವು ಯಾವತ್ತಿದ್ರು ನಾವೇ ಎದ್ದು ಬೆಳಿಗ್ಗೆ ಮುಖ ತೊಳೆದಾಗ ನೋಡಿ ಎಷ್ಟು ಖುಷಿಯಾಗಿರುತ್ತೆ, ಎಷ್ಟು ಸ್ನಾನ ಮಾಡಿದಾಗ ನಮ್ಮದು ಮೈಂಡ್ ಎಷ್ಟು ಚೇಂಜ್ ಆಗ್ತಾ ಇರುತ್ತೆ. ಅದೇ ರೀತಿ ಪ್ರಾಣಿಗಳಿಗೂ ನೀವು ನಮ್ಮ ಸಾಕಿರೋಂಥ ಪ್ರಾಣಿಗಳಿಗೂ ಬೆಳಿಗ್ಗೆ ಎದ್ದು ಸ್ನಾನವನ್ನು ಮಾಡಿಸೋಂಥ ಕರ್ತವ್ಯ ಮಾಡಲೇಬೇಕು. ಅದಕ್ಕಾಗ ನಿದ್ದೆ ಮಕ್ಕಳು ಅಕಸ್ಮಾತ್ ಸರಿಯಾಗಿ ಕರೆಕ್ಟಾಗಿ ಮನೆಗಿಲ್ಲ ಅಂತ ಹೇಳಿದ್ರು ಈ ನಿದ್ದೆ ಮಕ್ಕಳಿಗೆ ಮೈಂಡ್ಗಳು ಚೇಂಜ್ ಆಗ್ತದೆ ಅಂತ ನಮ್ಮ ಫ್ರೆಶ್ ಆಗ್ತದೆ ಅಂತ ಹೇಳಿದ್ದಾರೆ. ಈಗ ಒಂದು ಆನೆ ಶಿಬಿರದಲ್ಲಿ ಆನೆಗೆ ಯಾಕೆ ಸ್ನಾನ ಮಾಡಿಸ್ತಾರೆ, ಅದ್ರ ಹಿಂದೆ ಇರೋ ಸೈನ್ಸ್ ಲಾಜಿಕ್ ಎಲ್ಲ ಏನು ಅನ್ನೋದನ್ನ ಡಾಕ್ಟರ್ ಹೇಳಿರೋದನ್ನ ಕೇಳಿದೀವಿ. ಬಟ್ ಈ ಸ್ನಾನ ಮಾಡಿಸೋದಕ್ಕೆ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಆಕ್ಟಿವಿಟಿ ಅಂದರೆ ನೀರು ಕುಡಿಸಿದ ಮೇಲೇನೆ ಆನೆಗೆ ಸ್ನಾನ ಮಾಡಿಸೋದು. ಫಸ್ಟೇ ಯಾಕೆ ನೀರು ಕುಡಿಸ್ಬೇಕು, ಆಮೇಲೆ ಯಾಕೆ ಕುಡಿಸ್ಬಾರ್ದು, ನೀರು ಕುಡಿಸಿದ ಮೇಲೇನೆ ಯಾಕೆ ಸ್ನಾನ ಮಾಡಿಸ್ಬೇಕು ಅನ್ನೋದ್ರ ಹಿಂದೆ ಕೂಡ ಒಂದು ಸ್ಟ್ರಾಂಗ್ ರೀಸನ್ ಇದೆ. ಕೇಳೋಣ ಏನು ಅಂತ. ನಮ್ದು ಕೆರೆ ಇದೆ, ಆ ಕೆರೆಯಲ್ಲಿ ಸ್ನಾನ ಮಾಡಿಸ್ತಾರೆ. ಮತ್ತೆ ನಾವು ಇವ್ರಿಗೊಂದಷ್ಟು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀವಿ. ಸೊ ಸ್ನಾನ ಮಾಡ್ಸಕ್ಕಿಂತ ಮುಂಚೆನೆ ನೀರು ಕುಡಿಸ್ಬೇಕಿರುತ್ತೆ. ಯಾಕಂದ್ರೆ ಒಂದ್ಸಲ ಅದು ಸ್ನಾನ ಮಾಡಿಸಿ ಗಲೀಜಾಯ್ತು ಅಂದ್ರೆ ಆಮೇಲೆ ನೀರು ಕುಡಿಸಿದಾಗ ಸೊ ಅದ್ರ ಲದ್ದಿದ್ದು ಏನಾದ್ರು ಇನ್ಫೆಕ್ಷನ್ಸ್ ಇದ್ರೆ ಬೇರೆ ಆನೆದಿದ್ದಾಗ ಇದು ಓರಲ್ಲಿ ಹೋಗಿ ಮತ್ತೆ ಇನ್ಫೆಕ್ಷನ್ ಆಗುತ್ತೆ. ಸೊ ನಾವು ಆನೆಗೆ ನೀರು ಕುಡಿಯೋಕ್ಕಂತಾನೆ ಸಪ್ರೇಟ್ ವಾಟರ್ ಟ್ಯಾಂಕ್ ಮಾಡಿದೀವಿ. ಸೊ ನೀರು ಇಲ್ಲಿ ಕುಡಿಸಿ ಸ್ನಾನ ಬೇರೆ ಕಡೆ ಮಾಡಿಸೋದು ಆ ಥರ ಇರುತ್ತೆ. ಸೊ ಅದರಿಂದ ನಾವು ಡಿಸೀಸ್ ಸ್ಪ್ರೆಡ್ ಆಗೋದು ಒಂದು ಅನಿಮಲಿಂದ ಇನ್ನೊಂದು ಅನಿಮಲ್ಗೆ ಅದನ್ನ ಪ್ರಿವೆಂಟ್ ಮಾಡ್ತೀವಿ. ಮತ್ತೆ ಅದಾದ್ಮೇಲೆ ಏನ್ ಮಾಡ್ತಾರೆ, ಅವರು ಸ್ನಾನ ಎಲ್ಲ ಮಾಡಿಸಿ ಕ್ಯಾಂಪು ಕರ್ಕೊಂಡು ಬರ್ತಾರೆ. ಕ್ಯಾಂಪು ಕರ್ಕೊಂಡು ಬಂದಾಗ ರೂಟೀನ್ ಆಗಿ ಏನ್ ಮಾಡ್ತಾರೆ, ಅವರು ಆಯಿಲ್ ಹಾಕ್ತಾರೆ ಕಾಲ್ಗೆ ಮತ್ತೆ ಕಿವಿ ಹತ್ರ, ಈ ಟಸ್ಕ್ ಹತ್ರ. ಸೊ ಇಲ್ಲಿ ಏನಾಗುತ್ತೆ, ನೊಣಗಳೆಲ್ಲ ಕೂರ್ತಿರ್ತಾವಲ್ಲ, ಸೊ ಇಲ್ಲಿ ಎಗ್ಸ್ ಎಲ್ಲ ಇಡುತ್ತೆ ಅದು. ಸೊ ಟಸ್ಕ್ ಹತ್ರನೇ ಇರೋದ್ರಿಂದ ಓರಲ್ ಎಂಟ್ರಿ ಬೇಗ ಆಗಿ ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ಇರ್ಬೋದು, ಸಮ್ ಡಿಸೀಸಸ್ ಆ ಥರ ಎಲ್ಲ ಟ್ರಾನ್ಸ್ಮಿಟ್ ಆಗ್ತದೆ. ಸೊ ಈ ಬೇನೆಣ್ಣೆ ಹಾಕೋದ್ರಿಂದ ಇವೆಲ್ಲ ಅವಾಯ್ಡ್ ಆಗುತ್ತೆ. ಮತ್ತೆ ಅನಿಮಲ್ಸ್ ಇವಕ್ಕೆ ನಮ್ಮ ಆನೆಗಳಿಗೆ ಸ್ವೆಟ್ ಗ್ಲ್ಯಾಂಡ್ಸ್ ಇರಲ್ಲ. ಸೊ ಬಾಡಿ ಕೂಲ್ ಆಗೋದಕ್ಕೋಸ್ಕರ ಕೂಡ ತಲೆ ಹತ್ರ ಎಲ್ಲ ಎಣ್ಣೆ ಹಾಕೋದು ಇದನ್ನೆಲ್ಲ ಮಾಡ್ತಾರೆ. ಆನೆಗೆ ಏನಾದ್ರು ಹೆಲ್ತ್ ಇಶ್ಯೂ ಇತ್ತು ಅಂತಂದ್ರೆ, ಈಗ ನಾವು ಒಂದು ಗಾಯ ಆಗಿತ್ತು ಅನ್ಕೊಳ್ಳಿ, ಗಾಯ ಆದಾಗ ಅವ್ರಿಗೆ ಬೇಸಿಕ್ ಎಲ್ಲ ಹೇಳ್ಕೊಟ್ಟಿರ್ತೀವಿ, ಯಾರಿಗೆ ಜಮೆದಾರಿಗೆ ಹೇಳ್ಕೊಟ್ಟಿರ್ತೀವಿ, ಆನೆ ಮಾವುತ ಕವಡಿಗೆ ಹೇಳ್ಕೊಟ್ಟಿರ್ತೀವಿ, ಇದನ್ನ ಜಸ್ಟ್ ಕ್ಲೀನ್ ಮಾಡಿ ಆಯಿಂಟ್ಮೆಂಟ್ ಹಾಕಿ ಅಂತ. ಸೊ ಅದನ್ನ ಅವರು ಗಾಯ ಇದ್ದಾಗ ಏನಾದ್ರು ಮಾಡಿದಾರಾ ಇಲ್ವಾ, ಸೊ ಜಸ್ಟ್ ಸುಮ್ಮನೆ ಹಂಗೆ ಬಿಟ್ಟಿದಾರಾ, ಅದ್ರದ್ದು ಕೂಡ ನಾವು ಒಂದು ಇಲ್ಲಿ ಕ್ಯಾಂಪಲ್ಲಿ ಒಂದು ರಿಪೋರ್ಟ್ ತಗೊಳ್ತಿರ್ತೀವಿ. ಸೊ ತುಂಬಾ ಎಮರ್ಜೆನ್ಸಿ ಇದ್ದಾಗ ನಾವೇ ಡೈಲಿ ರೂಟೀನ್ ಆಗಿ ಬಂದು ಅದನ್ನ ಟ್ರೀಟ್ಮೆಂಟ್ ಮಾಡಿ ಹೋಗ್ತೀವಿ.